ಬಿಹಾರ ರಾಜಕೀಯದಲ್ಲಿ ಮತ್ತೆ ಮೆಗಾ ಹೈಡ್ರಾಮಾ ಜೋರಾಗಿದೆ. ಇಂದು ಸಿಎಂ ನಿತೀಶ್ ಕುಮಾರ್ಗೆ ವಿಶ್ವಾಸಮತ ಸಾಬೀತುಪಡಿಸುವಂತ ಅಗ್ನಿ ಪರೀಕ್ಷೆ ಎದುರಾಗಿದೆ. ಅದರಲ್ಲೂ ಟ್ವಿಸ್ಟ್ ಏನಂದ್ರೆ ಜೆಡಿಯುನ 6 ಶಾಸಕರು ನಿತೀಶ್ ಸಭೆಗೆ ಗೈರಾಗಿದ್ದು ಆಪರೇಷನ್ ಆಟ ನಡೆಯುತ್ತಾ ಅನ್ನುವಂತಹ ಕುತೂಹಲ ಶುರುವಾಗಿದೆ. ಬಿಹಾರ ಸಿಎಂ ನಿತೀಶ್ಗೆ ಇಂದು ವಿಶ್ವಾಸ ಪರೀಕ್ಷೆ. ಕೊನೆ ಕ್ಷಣದಲ್ಲಿ ನಡೆಯುತ್ತಾ ಆಪರೇಷನ್ ಖೇಲ್. ಬಿಹಾರದಲ್ಲಿ ಆರ್ಜೆಡಿಗೆ ಗುಡ್ ಬೈ ಹೇಳಿ ಎನ್ಡಿಎ ಜೊತೆ ದೋಸ್ತಿ ಸರ್ಕಾರವನ್ನ ರಚಿಸಿರುವ ನಿತೀಶ್ಗೆ ಹೊಸ ಅಗ್ನಿ ಪರೀಕ್ಷೆ ಎದುರಾಗಿದೆ. ಮತ್ತೆ ಎನ್ಡಿಎಗೆ ಮರಳಿದ 2 ವಾರಗಳ ನಂತರ ಬಿಹಾರ ಸಿಎಂ ನಿತೀಶ್ ಕುಮಾರ್ ಇವತ್ತು ವಿಶ್ವಾಸಮತ ಪರೀಕ್ಷೆ ಎದುರಿಸಲಿದ್ದಾರೆ. ಅಷ್ಟಕ್ಕೂ ಬಿಹಾರ ವಿಧಾನಸಭೆ ಬಲಾಬಲ ಎಷ್ಟು? ಆರ್ಜೆಡಿ ಹಾಗೂ ಬಿಜೆಪಿ ಬೆಂಬಲಿತ ಶಾಸಕರು ಎಷ್ಟಿದ್ದಾರೆ? ಜೆಡಿಯು ಕಾಂಗ್ರೆಸ್ ವಿಪಕ್ಷಗಳ ಪಡೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಬಿಹಾರ ವಿಧಾನಸಭೆ ಒಟ್ಟು 243 ಸದಸ್ಯರ ಬಲ ಹೊಂದಿದೆ. ಸಿಎಂ ನಿತೀಶ್ ಕುಮಾರ್ ವಿಶ್ವಾಸ ಗೆಲ್ಲೋದಕ್ಕೆ 122 ಶಾಸಕರ ಬೆಂಬಲದ ಅಗತ್ಯ ಇದೆ. ಜೆಡಿಯು ಮತ್ತು ಬಿಜೆಪಿ ಸೇರಿ ಒಟ್ಟು 128 ಶಾಸಕರು ಇದ್ದಾರೆ. ಬಿಜೆಪಿ 78, ಜೆಡಿಯು 45, ಎಚ್ಎಎಂ 4, ಪಕ್ಷೇತರ ಓರ್ವ ಶಾಸಕರ ಬೆಂಬಲ ಸಿಎಂ ನಿತೀಶ್ಗೆ ಇದೆ. ಇನ್ನೊಂದು ಕಡೆ ಆರ್ಜೆಡಿ ಮೈತ್ರಿಕೂಟದಲ್ಲಿ 114 ಶಾಸಕರಿದ್ದಾರೆ. ಆರ್ಜೆಡಿ 79, ಕಾಂಗ್ರೆಸ್ನ 19, ಸಿಪಿಐ ಎಂಎಲ್ 12, ಸಿಪಿಐ ಎಂ 2, ಸಿಪಿಐ 2, ಎಐಎಂಐಎಂನ ಓರ್ವ ಶಾಸಕರ ಬೆಂಬಲ ವಿಪಕ್ಷಗಳಿಗೆ ಇದೆ. ಸಂಪರ್ಕಕ್ಕೆ ಸಿಕ್ತಿಲ್ಲ ಜೆಡಿಯು ಪಕ್ಷದ 6 ಶಾಸಕರು. ಬಿಹಾರಿ ಬಾಬು ನಿತೀಶ್ ಕುಮಾರ್ ವಿಶ್ವಾಸ ಮತಯಾಚಿಸ್ತಾ ಇರೋದ್ರಿಂದ ಬಿಜೆಪಿ ಶಾಸಕರನ್ನ ಪಾಟ್ನಾದ ಹೋಟೆಲ್ ಪಟ್ಲಿಪುತ್ರ ಎಕ್ಸೋಟಿಕಾಗೆ ಸ್ಥಳಾಂತರಿಸಲಾಗಿದೆ. ಜೆಡಿಯು ರಾಜ್ಯಾಧ್ಯಕ್ಷ ಉಮೇಶ್ ಕುಶ್ವಾಹಾ ಅವರು ಪಾಟ್ನಾದ ಹೋಟೆಲ್ ಚಾಣಕ್ಯದಲ್ಲಿದ್ದಾರೆ. ಇದರ ನಡುವೆ ಬಿಹಾರದಲ್ಲಿ ಆಪರೇಷನ್ ಖೇಲ್ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಜೆಡಿಯುನ 6 ಶಾಸಕರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಮೂಲಗಳು ತಿಳಿಸಿವೆ. ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಿರೋದಕ್ಕೆ ಜೆಡಿಯು ಬಿಜೆಪಿ ವಿಪ್ ಜಾರಿ ಮಾಡಿದೆ. ಹೀಗಾಗಿ ಬಿಹಾರ ರಾಜಕೀಯದಲ್ಲಿ ಕೊನೆ ಕ್ಷಣದಲ್ಲಿ ಏನಾದ್ರೂ ಗೇಮ್ ಚೇಂಜ್ ಆಗುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.